ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ಪೂರ್ತಿ ಆವರಿಸ್ಕೊಳ್ತಾರೆ. ವೆರಿ ಸ್ಪೆಷಲ್ ನಮಗೂ ಕೂಡ ನೋಡೋದಕ್ಕೆ ಆನ್ ಸ್ಕ್ರೀನಲ್ಲಿ. ಶ್ವೇತಾ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಒಳಗೋಗ್ಬೇಕಾದ್ರೆ ಸ್ಮೈಲು ಒಂಥರ ಜೋಶ್ ಏನೋ ಇತ್ತು, ಆಚೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಮೇಕಪ್ ಹೋದಂಗಿದೆ ಲೈಟಾಗಿ. ಹೌದಾ? ಅಂದರೆ ಎಮೋಷನ್ ಆಗಿದ್ದೀರಾ? ಹೌದು, ಅಂದರೆ ಅಫ್ಕೋರ್ಸ್ ಮೂವಿನೇ ಅಷ್ಟೊಂದು ಇಮೋಷ್ನಲ್ ಆಗಿರುತ್ತಲ್ಲ. ಫಸ್ಟಲ್ಲಿ ಕಾಮಿಡಿ ಇರುತ್ತೆ, ನಗಾಡ್ತಾ ಇರ್ತೀವಿ. ನಮಗೆ ಸೆಕೆಂಡ್ ಹಾಫಲ್ಲಿ ನಾನು ಬರೋದ್ರಿಂದ ನಂಗೆ ಸೀನ್ಸ್ ಗೊತ್ತಿದ್ದು, ಬಟ್ ಅದು ಯಾವ ಇಂಪ್ಯಾಕ್ಟ್ ಇರುತ್ತೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ದು. ಅಫ್ಕೋರ್ಸ್ ಇಟ್ಸ್ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್. ಪೇನ್ ಇದೆ, ಲವ್ ಇದೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಏನೋ ಯಾರು ಮರೆಯೋಕ್ಕಾಗಲ್ಲ. ಅಪ್ಪ ಮಗಳು ಅಂದ ತಕ್ಷಣ ಲವ್ ಮಾಕ್ಟೇಲ್ 3 ಅಂತೀವಿ. ಹೌ ಡು ಯು ರಿಲೇಟ್? ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ಅಪ್ಪ ಮಕ್ಕಳು ಮೂವಿನೇ ತುಂಬ ಇಷ್ಟ. ಯಾಕಂದರೆ ನಾನು ಮೈ ಡ್ಯಾಡೀಸ್ ಪ್ರಿನ್ಸಸ್ ಅಂತಾರಲ್ಲ ಆ ಥರ. ಸೊ ದಿಸ್ ಜಾನ್ರು ಐ ರಿಯಲಿ ಲೈಕ್. ಬೈ ಡಿಫಾಲ್ಟ್ ಐ ಥಿಂಕ್ ಅಪ್ಪ ಮಗಳು ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್, ಅಪ್ಪ ಮಗ ಅಥವಾ ಅಪ್ಪ ಮಗಳು ಮೂವಿ ಅಂದರೆ ಅದು ಒಂದು ಹಿಟ್ಟು ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದ್ಯಾಟ್ ಎಮೋಷನ್ಸ್. ಸೊ ಈ ಮೂವಿ ಅವರು ಅಪ್ಪ ಮಗಳದಂದಾಗ ಗ್ಯಾರಂಟಿ ಹಿಟ್ಟು ಅಂತ ನನಗೆ ಗೊತ್ತಿತ್ತು. ಒಂದು ರಿಲೇಟ್ ಮಾಡೋದು ಏನಂದರೆ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ time for me when I was shooting for this, because my father was literally in ICU when I was shooting. So when I was doing these roles, caravanally full tension nan phone alli maatadiddu. The only thing I was praying to God is I wanted to finish this role and go watch this movie with my dad. So release agide, I will go and watch this with my dad. ಇದು ನೈಸ್ ಆ್ಯಕ್ಚುಲಿ. ಗಾಡ್ ಬ್ಲೆಸ್ ಯು. ಅಪ್ಪಂಗೂ ಕೂಡ ಒಳ್ಳೇದಾಗಲಿ. ಯಾವಾಗಲೂ ಕೂಡ ಈ ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾ ಅಲ್ಲ? ಹೌದು, ಖಂಡಿತ. ಐ ಥಿಂಕ್ ಈ ವರ್ಷದ ಫಸ್ಟ್ ಬ್ಲಾಕ್ ಬಸ್ಟರ್ ಹಿಟ್. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಸಿನಿಮಾ ರಂಗಕ್ಕೆ ಈ ಥರ ಸಿನಿಮಾಗಳು ಬೇಕು. ಈ ಥರ ಇನ್ನು ಓಪನಿಂಗ್ ಸಿಕ್ಕಿದೆ ಅಂದರೆ ಈ ವರ್ಷ ಇಡೀ ಸಕ್ಕದಾಗಿ ಇಂಡಸ್ಟ್ರಿ ಬೆಳೀಲಿ ಅಂತ ಅನ್ಕೋತೀನಿ. ನಾವು ರಿವೀಲ್ ಮಾಡಲ್ಲ, ಅಂದರೆ ಸಿನಿಮಾ ನಾವು ನೋಡೋದ್ರಿಂದ ಹೇಗೆ ಇವ್ರ ಪಾತ್ರ ಹೆಂಗಿದೆ ಅಂತ. ಬಟ್ ಆದರೂ ನಿಮ್ಮ ಕೋಟೆಲ್ಲಿ ನೀವು ಎಲ್ಲೆಲ್ಲಿದ್ದೀರಾ ಇದೆಲ್ಲ ನಮ್ಮದೇ. ಇದು ನನ್ನ ಕೋಟ್. ನಿಮ್ಮ ಕೋಟೆಲ್ಲಿ ಮತ್ತು ಕೋರ್ಟೆಲ್ಲಿ? ಇದು ನಮ್ಮ ಕೋರ್ಟಲ್ಲಿ ನೀವು ಬಂದಿದ್ದೀರಾ. ಕೋರ್ಟ್ ಈಗ ಸದ್ಯಕ್ಕೆ ಬೇಡ, ಈಗ ಸದ್ಯಕ್ಕೆ ಈ ಥರ ಕಾಣಿಸ್ಬೇಕು.